ಹಗರಿಬೊಮ್ಮನಹಳ್ಳಿ ತಾಲೂಕಿನ ಕರುನಾಡ ವಿಜಯ ಸೇನೆ ಸಂಘಟನೆಯ ಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಚ್.ಎನ್. ದೀಪಕ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರುನಾಡ ವಿಜಯ ಸೇನೆ ಸಂಘಟನೆಯಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 80 ರೋಗಿಗಳಿಗೆ ಬ್ರೆಡ್, ಜ್ಯೂಸ್, ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಅವರು, ಎಚ್.ಎನ್. ದೀಪಕ್ ಅವರು ಕರುನಾಡ ವಿಜಯ ಸೇನೆ ಸಂಘಟನೆಯನ್ನು ಸುಮಾರು 31 ಜಿಲ್ಲೆಗಳಲ್ಲಿ 150ಕ್ಕೂ ಹೆಚ್ಚಿನ ತಾಲೂಕುಗಳಲ್ಲಿ ಸ್ಥಾಪನೆ ಮಾಡಿರುವ ಹೆಗ್ಗಳಿಕೆ ಇದೆ. ಯಾವುದೇ ಗಡಿ, ನಾಡು, ಜಲ, ನೆಲ ಸಮಸ್ಯೆಗಳು ಬಂದರೂ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವ ಛಲಗಾರ. ಇತ್ತೀಚೆಗೆ ಕಾವೇರಿಯ ಸಮಸ್ಯೆ ಕುರಿತು ಮಂಡ್ಯದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಿದ್ರು. ಬಡವರ ಪಾಲಿನ ದೀನಬಂಧು, ಮಾತಿನ ಛಲಗಾರ, ಸರಳ ಸಜ್ಜನಿಕೆಯ ದೀಪಕ್ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಂದರು. ಈ ಸಂದರ್ಭದಲ್ಲಿ ವೈದ್ಯರಾದ ಡಾ ಸಿದ್ಧಾರ್ಥ್, ಗೌರವಾಧ್ಯಕ್ಷರಾದ ಕುರಿ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಜೆ. ದುರುಗಪ್ಪ, ಉಪಾಧ್ಯಕ್ಷರಾದ ಗುರುನಾಯ್ಕ್, ಬಸವರಾಜ್ ಮೋರಗೇರಿ, ಉಪ್ಪರ್ಗಟ್ಟಿ ಗ್ರಾಮದ ಘಟಕದ ಗೌರವಾಧ್ಯಕ್ಷರಾದ ವಿಶ್ವನಾಥ್, ವಿದ್ಯಾರ್ಥಿ ಘಟಕದ ಕಾರ್ಯಾಧ್ಯಕ್ಷ ಯಶವಂತ ನಾಯ್ಕ್, ಕೆ. ಮಂಜುನಾಥ, ಬಸವರಾಜ ಕಿತ್ತನೂರ್, ಹರೀಶ್ ವಿ, ಸ್ವಾಮಿ ಕಡಲಬಾಳು, ಸುರೇಶ್ ನಾಯ್ಕ್, ವಿವೇಕ ಹಾಗೂ ಹಲವು ಘಟಕದ ಪದಾಧಿಕಾರಿಗಳು ಜೊತೆಗಿದ್ದರು. ಮ್ಯಾಗೇರಿ ಸಂತೋಷ್, ಹಗರಿಬೊಮ್ಮನಹಳ್ಳಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ರಾಜ್ಯಾಧ್ಯಕ್ಷರು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಮ್ಮ ಎಚ್.ಎನ್. ದೀಪಕಣ್ಣವರ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮೆಲ್ಲ ಪದಾಧಿಕಾರಿಗಳು, ತಾಲೂಕು ಘಟಕ ಮತ್ತೆ ಬೇರೆ ಬೇರೆ ಘಟಕದ ಪದಾಧಿಕಾರಿಗಳು ಕೂಡ ಈ ಹಿಂದಿನ ಒಂದು 6 ಹಿಂದೆ ನಾವು ಒಂದು ಪ್ರಿಪರೇಷನ್ ಪ್ಲಾನ್ ಮಾಡ್ಕೊಂಡ್ವಿ. ಏನ್ ಮಾಡೋಣ ಅಂತ ಹೇಳಿದ್ರೆ, ರೋಗಿಗಳಿಗೆ ಹಣ್ಣು ಹಂಪಲು ಏನಾದ್ರು ವಿತರಣೆ ಮಾಡೋ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಅಭಿಪ್ರಾಯಗಳು ಹೇಳಿದಾಗ ಇವತ್ತು ನಮ್ಮ ಕರ್ನಾಟಕ ವಿಜಯ ಸೇನೆ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಪ್ರಯುಕ್ತ ಮಾಡ್ತಾ ಇದ್ದೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಒಂದೆರಡು ಮಾತು ಮಾತಾಡ್ಕೊಡ್ತೀವಿ. ಅವರು ಒಳ್ಳೆ ಹೋರಾಟಗಾರರು, ಹಾಗೆ ಒಬ್ಬ ವಾಗ್ಮಿ, ಹಾಗೆ ಜೊತೆ ಹಲವಾರು ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸಿ ಒಳ್ಳೆಯ ಯುವಕರ ಕಣ್ಮಣಿ ಮತ್ತು ಏನು ಅದು ಬಡವರ ಪಾಲಿನ ದೀನದಲಿತರ ಎಂದೇ ಕರೆಸಿಕೊಳ್ಳುವ ನಮ್ಮ ದೀಪಕ್ನವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಸಣ್ಣದಾಗಿ ಒಂದು ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸಿದ್ಧಾರ್ಥ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ನಾವು ಇದು ಮಾತಾಡ್ತಾ ಇದ್ವಿ. ಇನ್ನು ಮುಂದಿನದಾಗಿ ನಮ್ಮ ಗೌರವಾಧ್ಯಕ್ಷರು ತಾಲೂಕು ಗೌರವ ನಾಗೇಂದ್ರ ಮಾತಾಡಿ ಮುಂದಿನದಾಗಿ ನಾವು ಕಾರ್ಯಕ್ರಮ ಮಾಡೋಣ. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೆ 1998 ಆಗಸ್ಟ್ 15ರಂದು ವೀರ ವೇದ ಸಂಗೊಳ್ಳಿ ರಾಯಣ್ಣನ ಹುಟ್ಟುಹಬ್ಬದ ಜಯಂತಿಯ ಶುಭಾಶಯಗಳು ಎಲ್ಲರೂ ತಿಳಿಸುತ್ತಾ, ಹಾಗೆ ಕರ್ನಾಟಕ ವಿಜಯ ಸೇನೆಯ ಈ ರಾಜ್ಯಾಧ್ಯಕ್ಷರಾದಂಥ ಸಂಸ್ಥಾಪಕರಾಗಿರ್ತಕ್ಕಂಥ ಎಚ್.ಎನ್. ದೀಪಕ್ ಅವರ ಹುಟ್ಟುಹಬ್ಬ, ಇವರು ಹುಟ್ಟುಹಬ್ಬದ ಒಂದು ಸಾರ್ಥಕತೆಯ ಹುಟ್ಟುಹಬ್ಬ ಆಗಬೇಕೆಂಬ ಉದ್ದೇಶದಿಂದ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು ಮತ್ತು ಆಗ ರೋಗಿಗಳಿಗೆ, ಬಡ ರೋಗಿಗಳಿಗೆ ಒಂದು ಹಣ್ಣು ಮತ್ತು ಹಂಪಲು ಹಾಲುಗಳನ್ನು ವಿತರಣೆ ಮಾಡುವ ಮುಖಾಂತರ ಇವತ್ತು ಸಾರ್ಥಕದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಇವತ್ತು ದೀಪಕಣ್ಣವರು ಇವತ್ತು ರಾಜ್ಯಾಧ್ಯಕ್ಷರು ಕನ್ನಡ ನಾಡು, ಜಲ ಉಳಿಗಾಗಿ ಇವತ್ತು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ನಾಡಿನಲ್ಲಿ ಕಾಣ್ತಿದೆ. ಹಾಗಾಗಿ ಒಂದು ಸಂಘಟನೆಯ ಮುಖಾಂತರ ಇವತ್ತು ಕನ್ನಡ, ನೆಲ, ಜಲ, ಭಾಷೆ ಮತ್ತು ವಿವಿಧತೆಯಲ್ಲಿ ಏಕತೆಯಲ್ಲಿ ಕಂಡಿರ್ತಕ್ಕಂಥ ನಮ್ಮ ನಾಡಿಗೋಸ್ಕರ ಇವತ್ತು ಅವ್ರದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ವಿ. ಕೇವಲ ನನ್ನ ಚಿಕ್ಕ ಭಾಷಣ ಅವಕಾಶ ಪಡೆದುಕೊಂಡ ಎಲ್ಲರಿಗೂ ಧನ್ಯವಾದಗಳು. ಇದರಿಂದಾಗಿ ಶುಭ ಸಮಾಜದ ಯುವ ನಾಯಕ ಮಂಜುನಾಥ್ ಕೆ ಅವರು ಎಲ್ಲರ ಸಭ್ಯರಿಗೆ ಕನ್ನಡ ವಿಜಯ ಸೇನೆ ಅಧ್ಯಕ್ಷರಾಗಿದ್ದ ಪ್ರಕಾಶ್ ಅವರು ಮತ್ತು ಅವರ ಟೀಮ್ ಇವತ್ತೇನು ಕರೆದಿದೆ, ನಾವು ಕೂಡ ಇವತ್ತು ಭಾಗಿಯಾಗಿ ಬಂದಿದ್ದೀವಿ. ಸ್ವಾತಂತ್ರ್ಯ ಬಂದ್ಬಿಟ್ಟು 80ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಿದ್ದೇವೆ. ಜೊತೆಗೆ ಇವರು ಮಾಡ್ತಕ್ಕಂಥ ಕಾರ್ಯಗಳು ಇದು ಮುಂದುವರಿದೆ. ಬಡ ಮತ್ತು ಎಲ್ಲರಿಗೂ ಆರೋಗ್ಯವನ್ನು ನೀಡ್ತಕ್ಕಂಥ ಡಾಕ್ಟರ್ ಕೂಡ ಇವತ್ತು ಅವರು ಕೂಡ ಒಂದೇ ತಿಳಿಸುತ್ತಾ